ಹಾಯ್ ಗೈಸ್, ನಾನಿವತ್ತು ನಿಮಗೆ ಒಂದು ಟೇಸ್ಟಿಯಾಗಿರೋ ರೆಡ್ ಚಿಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅಂದರೆ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ. ಅದು ನಮ್ಮ ಕಡೆ ಸೈಡ್ ಮಾಡೋದಲ್ಲ, ಆಂಧ್ರ ಕಡೆ ಇದು ತುಂಬ ಪಾಪುಲರ್ ಆಗಿರೋ ಅಂಥ ಚಟ್ನಿ ಇದು. ಸೊ ಇದು ನನಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ, ನಾನು ಅಮ್ಮನ ಮನೆ ಕ್ಯಾಂಟೀನ್ ಇದೆ, ಅಲ್ಲಿ ಅಮ್ಮ ಇದು ಆಂಧ್ರ ಚಟ್ನಿ ಜಾಸ್ತಿ ಮಾಡ್ತಿದ್ರು. ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಕಡೆ ವ್ಯವಸಾಯ ಅಂದರೆ ಹೊಗೆ ಸೊಪ್ಪಲ್ವ, ಇದು ಬೈಯರು ಆಂಧ್ರದಿಂದ ಬರೋದು. ಅವರು ಯಾವಾಗಲೂ ಹೇಳೋರು ಆಂಧ್ರ ಮಿಲ್ಸ್ ಅಡುಗೆ ಮಾಡಿ ಅಂತ. ಅದರಿಂದ ನಮ್ಮಮ್ಮ ಅವ್ರನ್ನ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಮಾಡಿತ್ತು. ಅದು ಯಾವಾಗಲೂ ನಮ್ಮಮ್ಮ ಕ್ಯಾಂಟೀನಲ್ಲಿ ಮಾಡ್ತಿತ್ತು. ಅದರಿಂದ ಆ ಟೇಸ್ಟ್ನ ನಾನು ಕೂಡ ನಮ್ಮ ಅಮ್ಮನ ಹತ್ರ ಕಾಫಿ ಮಾಡಿ ಕಂಟಿನ್ಯೂಗಿ ಮಾಡ್ಕೊಂಡು ತಿಂತಿದ್ದೆ. ಸೊ ನಾನು ಹೇಗೆ ಮಾಡ್ಕೊತಿದ್ದೆ ಅದನ್ನು ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಾನು ಆಂಧ್ರ ಶೈಲಿಯ ರೆಡ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ತುಂಬ ಈಜಿ, ಅದನ್ನ ಹಾಗೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಆಮೇಲೆ ನೀವು ಇದನ್ನ ತುಂಬ ದಿನ ಮಡಿಕೋಬೋದು. ಹೇಗೆ ಏನು ಅಂತ ತೋರಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಬೌಲ್ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ದಪ್ಪ ಪೀಸಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚೆನ್ನಾಗಿರೋ ದಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಎಸಳು. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಿ ಆ ಪ್ರಮಾಣದಲ್ಲಿ ಎಲ್ಲನ ತೊಗೊಳ್ಳಿ. ಹಾಗೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ನೀವು ಇನ್ನೂ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡ್ರೆ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಐಟಮ್ ಅಷ್ಟೇ ಹಾಕಬೇಕು. ಹಾಗೆ ನಾನು ಒಂದು ಸ್ಪೂನ್ ಅರಿಶಿಣ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 9 ಕೆಂಪಾಗಿರೋ ದಪ್ಪ ಹಣ್ಣು ತೊಗೊಂಡಿದ್ದೀನಿ, ಟೊಮೊಟೊ ಹಣ್ಣನ್ನು. ಅದು ಹಣ್ಣಾಗಿರಬೇಕು, ಜಾಸ್ತಿ ಕಾಯಿ ಆಗಿರಬಾರ್ದು, ತುಂಬ ಚೆನ್ನಾಗಿ ಹಣ್ಣಾಗಿ ಕಲ್ಲರ್ ಬಂದಿರಬೇಕು ಅಂಥದ್ದು ತೊಗೊಳ್ಳಿ. ಸೊ ಆಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಳ್ಳುಪ್ಪನ್ನ. ನೀವು ಹಳ್ಳುಪ್ಪು ಹಾಕ್ಕೊಡಿ ಅಂದರೆ ಕಲ್ಲುಪ್ಪನ್ನ. ಹಾಗೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಡಿಸ್ಕೊಬರೋಣ. ನೋಡಿ, ಇದು ಆಡಿಸ್ಕೊಂಡು ಬಂದಮೇಲೆ ಈ ಥರ ಇರುತ್ತೆ ನೋಡಿ, ಈ ಥರ. ಆಮೇಲೆ ಇಟ್ಕೊಂಡು ಲೈಟಾಗಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಏನೂ ಹಾಕಬೇಡಿ, ಎಣ್ಣೆ ಕಾಯಿಗೆ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಸಾಕಷ್ಟೇ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು, ಸೊ ಅದನ್ನ ಅದರೊಳಗಡೆ ಬಿಸಿದಾಗಲೇ ಹಾಕಬೇಕು. ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ಹಾಕ್ತಾಯಿದ್ದೀನಿ ನಾನು. ಇದನ್ನ ಹಾಕ್ಬಿಟ್ಟು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿ, ನೀವೇನಾದರೂ ಒಂದು ಬಾಕ್ಸ್ ಒಳಗಡೆ ಹಾಕಿ ನಾವು ಇಟ್ಕೊಳ್ತೀವಿ ಅಂತ ಅಂದರೆ, ಸೊ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊಳ್ಳಿ. ಈ ಥರ ಸ್ಟೀಲ್ ಬಾಕ್ಸ್ಗಾಗಲಿ ಇಲ್ಲ ಸಿಲ್ವರ್ ಪಾತ್ರೆಗಾಗಲಿ ಹಾಕಬೇಡಿ. ಇದು ತುಂಬ ದಿನ ಇಟ್ಟರೆ ಪಾತ್ರೆ ಸ್ವಲ್ಪ ಅಲ್ಲಲ್ಲಿ ಇದಾಗುತ್ತೆ. ಅದರಿಂದ ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಎಣ್ಣೆನ ಮೇಲೆ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಮೇಲಕ್ಕೆ ಹಾಕ್ಬಿಟ್ಟು, ಸೊ ನೀವು ಬಾಕ್ಸಲ್ಲಿ ಮಡಿಕೋಬೋದು. ಆಗ ತುಂಬ ದಿನ ಇರುತ್ತೆ. ಆಮೇಲೆ ಕೈ ಹಾಕಬೇಡಿ, ಸ್ಪೂನಿನ ಬಳಕೆಯಿಂದ ಯೂಸ್ ಮಾಡಿ. ವಿಡಿಯೋ ನೋಡಿದ್ರಿ ಅಲ್ವಾ, ಈ ಚಟ್ನಿನ ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಇದನ್ನ ನೀವು ದೋಸೆ, ಇಡ್ಲಿ, ಚಪಾತಿ, ಪೂರಿ, ಅನ್ನ ಯಾವ್ದ್ರ ಜೊತೆಲಾದರೂ ಸರ್ವ್ ಮಾಡ್ಬೋದು. ಹಾಗೆ ಇದನ್ನ ನೀವು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ತುಂಬ ದಿನ ಇಟ್ಕೊಂಡು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿಲ್ಲ ಹಾಗೇ ಇಡ್ಬೋದು. ಇಟ್ಕೊಂಡು ನೀವು ತುಂಬ ದಿನ ಗಂಟ ಮಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದು ಗ್ರೀನ್ ಚಟ್ನಿ ಏನಲ್ವಲ್ಲ, ಡ್ರೈ ಮೆಣಸಿನ್ಕಾಯಿಂದ ಮಾಡಿರೋದಲ್ವ, ಅದರಿಂದ ಏನೂ ತೊಂದರೆ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂದು ತಿಳಿಸಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.